ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ಮೈಂಡ್ ಸ್ಪಾರ್ಕ್ ಅನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಕ್ರೋಮ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಬ್ರೌಸರ್ ಅನ್ನು ಓಪನ್ ಮಾಡ್ಕೋಬಹುದು. ಇಲ್ಲಿ learn.mindspark.in ಅಂತ ಹೇಳಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡಿ ನಾನು ಎಂಟರ್ ಅನ್ನ ಕೊಡ್ತೀನಿ. ಎಂಟರ್ ಅನ್ನ ಕೊಟ್ಟಾಗ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಒಂದು ವೇಳೆ ಏನಾದರೂ ನಾನು ಅಷ್ಟು ಟೈಪ್ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಮೈಂಡ್ ಸ್ಪಾರ್ಕ್ ಅಂತ ಹೇಳಿ ಟೈಪ್ ಮಾಡಿದ್ರೆ ನೀವು ನೋಡ್ತಿರ್ಬೋದು, ಮೈಂಡ್ ಸ್ಪಾರ್ಕ್ ಲಾಗಿನ್ ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಈ ರೀತಿ ಐಕನ್ ಬರುತ್ತೆ. ಇದರಲ್ಲಿ ಮೊದಲನೇ ನಾವು ಓಪನ್ ಮಾಡಿದಾಗ ನಮಗೆ ಡೈರೆಕ್ಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ನಾವಿಲ್ಲಿ ನೋಡ್ತಿರ್ಬೋದು, ವಾಲ್ ಆಫ್ ಸ್ಪಾರ್ಕಿಸ್ ಚಾಂಪ್ಸ್ ಕೆಲವೊಂದಷ್ಟು ನೇಮು ರನ್ ಆಗ್ತಿದೆ. ಅಂದರೆ ಅತಿ ಹೆಚ್ಚು ಸ್ಪಾರ್ಕಿಸನ್ನು ಯಾರು ತೊಗೊಂಡಿರ್ತಾರೆ ಅಂತ ಸ್ಟೂಡೆಂಟ್ ಹೆಸರು, ಅವರ ಕ್ಲಾಸು ಮತ್ತು ಅವರು ಯಾವ ಶಾಲೆ ಅನ್ನೋದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಅದ್ರ ಕೆಳಗಡೆ ನೋಡ್ಬೋದು, ನಮಗೆ ಆ್ಯಪಲ್ ಮೊಬೈಲ್ ಇದ್ದರೆ ಆ್ಯಪ್ ಸ್ಟೋರಲ್ಲಿ ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಗೂಗಲ್ ಪ್ಲೇನಲ್ಲಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಲ್ಯಾಪ್ಟಾಪ್ ಅಥವಾ ಪಿ ಸಿನಲ್ಲಿ ವರ್ಕ್ ಮಾಡ್ತೀವಿ ಅಂದರೆ ಡೈರೆಕ್ಟಾಗಿ ಬ್ರೌಸರಿಂದ ಓಪನ್ ಮಾಡಿ ಯೂಸ್ ಮಾಡ್ಬೋದಾಗಿರುತ್ತೆ. ಈಗ ಯೂಸರ್ ನೇಮನ್ನು ಹಾಕ್ತಿದ್ದೀನಿ. ಯೂಸರ್ ನೇಮ್ ಹಾಕಾದ್ಮೇಲೆ ನೆಕ್ಸ್ಟನ್ನು ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪಿಕ್ಚರ್ ಪಾಸ್ವರ್ಡ್ ಬಂದಿದೆ. ಇಲ್ಲಿ 3 ಲೈನ್ ಕಾಣಿಸ್ತಿದೆ, ಎ ಲೈನ್, ಬಿ ಲೈನ್, ಸಿ ಲೈನ್. ಈಗ ಆಲ್ರೆಡಿ ನಾವು ಪಾಸ್ವರ್ಡನ್ನು ಕೊಟ್ಟಿರ್ತೀವಿ. AIMG ಮೀನ್ಸ್ ಎ ಲೈನಲ್ಲಿರೋಂಥ ಇಮೇಜ್, ಅದರಲ್ಲಿ ಯಾವ ನಂಬರ್ ಕೊಟ್ಟಿರ್ತೀವಿ ಆ ನಂಬರನ್ನು ಹಾಕ್ತಾ ಹೋಗಬೇಕಾಗುತ್ತೆ. ಈ ರೀತಿ 3 ಲೈನಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಈಗ ಇದಕ್ಕೆ ಪಾಸ್ವರ್ಡ್ ಬಂದು 632 ಅಂದರೆ 632 ಚಿತ್ರಗಳ ಇಮೇಜ್. ಈಗ ನೋಡ್ತಾ ಹೋಗೋಣ. Hi, I'm Captain Sparky. Welcome to the Mind Spark universe. ಇಲ್ಲಿ ಆರೋ ಮಾರ್ಕ್ ನೋಡ್ತಿರ್ಬೋದು ನೀವು. ಐ ಆಮ್ ರೆಡಿ ಕೊಡಬೇಕಾಗುತ್ತೆ. ನಮಗೆ ಸರ್ಪ್ರೈಸ್ ಕಾದಿದೆಯಂತೆ, ನೋಡ್ತಾ ಹೋಗೋಣ. ಲೆಟ್ಸ್ ಗೋ ಕೊಡೋಣ. ಈಗ ನೋಡ್ಬೋದು, ನಿಮಗೆ ಕೆಲವೊಂದಷ್ಟು ನಂಬರ್ ಕಾಣಿಸ್ತಿದೆ. ಈ ನಂಬರನ್ನು ಏನಕ್ಕೆ ಫಸ್ಟ್ ಕೊಟ್ಟಿದ್ದಾರೆ ಅಂದರೆ, ಇದು ಬಂದು ಮೌಸ್ ಆಕ್ಟಿವಿಟಿ ಆಗಿರುತ್ತೆ. ಮೌಸನ್ನು ಯಾವ ರೀತಿ ಮೂವ್ ಮಾಡೋದು ಮತ್ತು ಕ್ಲಿಕ್ ಮಾಡೋದು ಅಂತ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಈ ಆಕ್ಟಿವಿಟಿಯನ್ನು ನಾವು ಕೊಟ್ಟಿದ್ದೀವಿ. ಈಗ ನೋಡ್ಬೋದು, ಆರ್ಡರ್ ವೈಸ್ ನಂಬರನ್ನು ಕ್ಲಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಈಗ ನೋಡಿದ್ರಲ್ಲ ಈ ರೀತಿ ಆಕ್ಟಿವಿಟಿ. ನೆಕ್ಸ್ಟು ಇದು ಕಂಪ್ಲೀಟ್ ಆದ್ಮೇಲೆ ಡನ್ನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದು ಮತ್ತೆ ಬೇಕಂದರೆ ರೀಪ್ಲೇ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಕಂಟಿನ್ಯೂ ಕೊಡ್ತಾ ಹೋಗೋಣ. ನೆಕ್ಸ್ಟು ಎರಡನೇ ಆಕ್ಟಿವಿಟಿ ಬಂದು ಸ್ಲೀಪಿ ಟ್ರೀ ಅಂತೇಳಿ ಇದೆ. ಲೆಟ್ಸ್ ಗೋ ಕೊಡೋಣ. ಇಲ್ಲಿ ಈ ಆಕ್ಟಿವಿಟಿ ಏನಂದರೆ, ಇದು ಕೂಡ ಮೌಸ್ ಆಕ್ಟಿವಿಟಿ ಆಗಿರುತ್ತೆ. ಇದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದಿರುತ್ತೆ. ಇಲ್ಲಿ ಲೀವ್ಸ್, ಫ್ಲವರ್ಸ್ ಮತ್ತು ಫ್ರೂಟ್ಸ್ ಇರುತ್ತೆ. ಇದನ್ನು ನಾವೇನು ಮಾಡಬೇಕಂದ್ರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪನ್ನು ಮಾಡಬೇಕಾಗುತ್ತೆ. ಅಂದರೆ ಮೌಸಿಂದ ನಾವೇನನ್ನು ಎಳೆದು ಬಿಡೋದು ಹೇಗೆ ಅಂತ ಕಲಿಯೋದು ಈ ಆಕ್ಟಿವಿಟಿಯಿಂದ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಇದು ಆಕ್ಟಿವಿಟಿ ಈಗ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡನ್ನನ್ನು ಕೊಡೋಣ. ನೆಕ್ಸ್ಟ್ ಮೂರನೇ ಆಕ್ಟಿವಿಟಿ ಬಂದು ಒಂದು ರ್ಯಾಬಿಟ್ನ ಆಕ್ಟಿವಿಟಿ ಆಗಿರುತ್ತೆ. ಈ ಆಕ್ಟಿವಿಟಿ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಕೀಬೋರ್ಡನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಒಂದು ಐಡಿಯಾ ಬರಲಿ ಅಂತೇಳಿ ಈ ಆಕ್ಟಿವಿಟಿಯನ್ನು ಕೊಟ್ಟಿದ್ದೀವಿ. ಈಗ ನೋಡ್ತಾ ಹೋಗೋಣ. ಪ್ಲೇಯನ್ನು ಕೊಡಬೇಕಾಗುತ್ತೆ. ಈಗ ಅಲ್ಲಿ ಕೆಲವೊಂದು ಲೆಟರ್ಸನ್ನು ಕೇಳುತ್ತೆ. ಆ ಲೆಟರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ರ್ಯಾಬಿಟ್ ಏನಾಗುತ್ತೆ, ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಜಂಪ್ ಆಗ್ತಾ ಹೋಗುತ್ತೆ. ಇದು ಬಂದು ಮೂರನೇ ಆಕ್ಟಿವಿಟಿ. ಈಗ ನೋಡ್ಬೋದು, ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ. ನಾವು ಯಾವ್ಯಾವ ಲೆಟರನ್ನು ಪ್ರೆಸ್ ಮಾಡಿದ್ದೀವಿ ಅನ್ನೋದು ಕೂಡ ನಮಗೆ ಶೋ ಆಗ್ತಿದೆ. ಇದಾದ ನಂತರ ನಾವು ಡನ್ನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಒಟ್ಟಾರೆ 3 ಆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ನಾವು ಫೀಡ್ಬ್ಯಾಕನ್ನು ಕೊಡಬೇಕಾಗುತ್ತೆ, ಅಂದರೆ ಸ್ಟಾರ್ ರೇಟಿಂಗನ್ನು ಕೊಡಬೇಕಾಗುತ್ತೆ. ನಿಮ್ಮ ಒಪಿನಿಯನ್ ಏನಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಫೀಡ್ಬ್ಯಾಕನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ. ಈಗ ನೋಡ್ತಿರ್ಬೋದು ನೀವು, 3 ಸಬ್ಜೆಕ್ಟ್ ಇಲ್ಲಿ ಕಾಣಿಸ್ತಿದೆ, ಇಂಗ್ಲಿಷ್, ಮ್ಯಾಥ್ಸ್, ಕನ್ನಡ. ಈಗ ಇಂಗ್ಲೀಷನ್ನು ಸ್ಯಾಂಪಲ್ ಆಗಿ ತೊಗೊತಾ ಹೋಗೋಣ. ಈಗ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಯಾವುದೇ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಿದ್ರೆ ನೀವು ನೋಡ್ತಿರ್ಬೋದು, ಇಲ್ಲಿ ಲೆವೆಲ್ ಚೆಕ್ ಅಂತ ಹೇಳಿ ಬರುತ್ತೆ. ಲೆವೆಲ್ ಚೆಕ್ ಅಂದರೆ ಪ್ರಸ್ತುತ ವಿದ್ಯಾರ್ಥಿಯ ಕಲಿಕಾ ಮಟ್ಟ ಎಷ್ಟಿದೆ ಅನ್ನೋದನ್ನು ಇದು ಚೆಕ್ ಮಾಡುತ್ತೆ. ಈಗಾಗಲೇ ಗೊತ್ತಿರೋ ಹಾಗೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಟ್ಯಾಚ್ ಇರೋದ್ರಿಂದ ಮಕ್ಕಳು ಏನನ್ನು ಕಲಿಬೇಕು ಅನ್ನೋದು ಇದೇ ಚೂಸ್ ಮಾಡಿ ಕೊಡುತ್ತೆ. ಅಂದರೆ ಯಾವ ಲೆವೆಲಲ್ಲಿ ಇದ್ದಾರೆ, ಅವ್ರೇನು ಕಲಿಬೇಕು ಅಂತ. ಸ್ಟಾರ್ಟ್ ಮಾಡ್ತಾ ಹೋಗೋಣ. Listen to the word and choose the correct option. Hand. ನೋಡ್ಬೋದು, ಈಗ ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಲೆಟರ್ ಹೇಳ್ತು.
ಈ 4 ಪಿಕ್ಚರಲ್ಲಿ ಯಾವುದು ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. Listen and choose the correct option. It. It. Listen to the word and choose the correct option. Sun. Sun. ಅಂದ್ರೆ ವಿದ್ಯಾರ್ಥಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಆಧಾರದ ಮೇಲೆ ಇದು ತಿಳಿಸ್ತಾ ಹೋಗುತ್ತೆ. ಈಗ ನೋಡಿ, ನಾನು 3 ಕ್ವಶನ್ ಅಟೆಂಡ್ ಮಾಡಿದೆ. 3ರಲ್ಲಿ 3 ಕರೆಕ್ಟ್ ಆಗಿದೆ. ರಾಂಗ್ ಯಾವುದೂ ಇಲ್ಲ, ಸ್ಕಿಪ್ ಆಗಿರೋದು ಯಾವುದೂ ಇಲ್ಲ. ಜಸ್ಟ್ ನಾನು ಸ್ಕಿಪ್ ಮಾಡಿ ತೋರಿಸ್ದೆ. ಈಗ ನೆಕ್ಸ್ಟು ನಾನು ಬೇರೆ ಒಂದು ಐಡಿಯಿಂದ ಲಾಗಿನ್ ಆಗಿದ್ದೀನಿ. ನೀವು ನೋಡ್ತಿರ್ಬೋದು, ಇಂಗ್ಲೀಷ್ ಮ್ಯಾಥ್ಸ್ ಮಾತ್ರ ತೋರಿಸ್ತಿದೆ. ಏನಕ್ಕಂದರೆ ಇದು ಡೆಮೋ ಐಡಿ ಆಗಿರೋದ್ರಿಂದ 2 ಸಬ್ಜೆಕ್ಟ್ ಮಾತ್ರ ಇದೆ. ಈಗ ಇಂಗ್ಲೀಷನ್ನು ತೊಗೊತೀನಿ. ಅಂದರೆ ಲೆವೆಲ್ ಚೆಕ್ ಆದ ನಂತರ ಏನು ಬರುತ್ತೆ ಅಂತ ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈಗ ನೋಡ್ಬೋದು, ಇಲ್ಲಿ ಲರ್ನ್ ಅಂತ ಬರ್ತಿದೆ. ಲರ್ನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಕ್ವಶನ್ ಬರ್ತಾ ಹೋಗುತ್ತೆ. ಕ್ವಶನ್ಗೆ ನಾವು ಆನ್ಸರ್ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ನಾವು ತಪ್ಪು ಮಾಡಿದರೆ ಸರಿ ಆನ್ಸರ್ ಯಾವುದು ಅಂತ ಅದೇ ತೋರಿಸುತ್ತೆ. ಈಗ ನೋಡ್ಬೋದು, ಸೆಟ್ 1 ಸೆಟ್ 2 ಈ ಥರ ಬರುತ್ತೆ. ಈಗ ಆಲ್ರೆಡಿ ನಾನು ಸೆಟ್ 1 ಕಂಪ್ಲೀಟ್ ಮಾಡಿರೋದ್ರಿಂದ ಸೆಟ್ 2 ತಗೋತಿದೆ. ನೆಕ್ಸ್ಟ್ ಕಂಟಿನ್ಯೂನ ಕೊಡೋಣ. Listen and choose the correct picture. I am trying to reach the jar. ಓಕೆ, ಇಲ್ಲಿ ನೋಡ್ಬೋದು, ಒಂದು ಈ ಕ್ವಶನ್ಗೆ ನಾನು ಆನ್ಸರನ್ನು ಮಾಡ್ತೀನಿ. ಓಕೆ ನೋಡಿ, ಇದು ಆನ್ಸರ್ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ರೈಟ್ ಮಾರ್ಕ್ ಬಂದಿದೆ. Keeps her hands clean. ಈಗ ನಾನು ಏನು ಮಾಡ್ತೀನಿ ಅಂದರೆ, ಬೇಕು ಅಂತೇಳಿ ಒಂದು ಕ್ವಶನ್ಗೆ ತಪ್ಪು ಮಾಡ್ತೀನಿ. ನೋಡೋಣ ಅದು ಏನು ಮಾಡುತ್ತೆ ಅಂತೇಳಿ. ಈಗ ನೋಡ್ತಿದ್ದೀರಾ, ಮೇಲೆ ಇಂಟು ಮಾರ್ಕ್ ಬಂದಿದೆ. ಕರೆಕ್ಟ್ ಆನ್ಸರ್ ಏನು ಅಂದ್ಬಿಟ್ಟು ಅದೇ ತೋರಿಸ್ತಾ ಇದೆ. Listen to the word and choose the correct option. String. String. Listen to the word and choose the cuckoo. Cuckoo. ಈ ರೀತಿ ಸರಿನಾ ತಪ್ಪಾ ಅನ್ನೋದು ಅಲ್ಲೇ ಕ್ಲಾರಿಟಿ ಕೊಡುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ ಇದೇ ರೀತಿ ವರ್ಕ್ ಆಗುತ್ತೆ. ಈಗ ಒಟ್ಟು ನಾನು 5 ಕ್ವಶನ್ ಅಟೆಂಡ್ ಮಾಡಿದ್ದೆ. ಅದರಲ್ಲಿ 3 ಸರಿಯಾಗಿದೆ, 2 ತಪ್ಪಾಗಿದೆ. ನಾನು ರಿಪೋರ್ಟ್ ಏನಾದರೂ ನೋಡಬೇಕಂದ್ರೆ ರಿಪೋರ್ಟ್ ಕೊಟ್ಟರೆ ಕ್ವಶನ್ನು ತೋರಿಸುತ್ತೆ. ಈಗ ಸಬ್ಜೆಕ್ಟ್ ಚೇಂಜ್ ಮಾಡೋದು ಹೇಗೆ ಅಂತ ಕಲಿತಾ ಹೋಗೋಣ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮೆನು ಇದೆಯಲ್ಲ, ಮೆನು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಚೇಂಜ್ ಸಬ್ಜೆಕ್ಟ್ ಅಂದ್ಬಿಟ್ಟು ಅದು ಕೊಟ್ಟಾಗ ಈ ರೀತಿ ಸಬ್ಜೆಕ್ಟ್ಗಳು ಬರುತ್ತೆ. ನಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಥ್ಯಾಂಕ್ ಯು.